ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಭ್ರಷ್ಟ ಹಾಗೂ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಿ ಎಂದು ರಾಜ್ಯಪಾಲರಿಗೆ ಮನವಿ. ಭ್ರಷ್ಟಾಚಾರ ಹಾಗೂ ಜನವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರವನ್ನು ಕೂಡಲೇ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲೆ ಹಾಗೂ ತಾಲೂಕು ಜೆಡಿಎಸ್ ಪಕ್ಷದ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ದಲಿತರಿಗೆ ಮೀಸಲಿಟ್ಟ 11,000 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ವರ್ಗಾಯಿಸಿದ್ದು ದೊಡ್ಡ ಅಪರಾಧವಾಗಿದೆ. ಇದು ದಲಿತರ ವಿರೋಧಿ ಸರ್ಕಾರವಾಗಿದೆ ಎಂದರು. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ. ಇವರು ಮೇಲ್ನೋಟಕ್ಕೆ ಭಾಗಿಯಾಗಿರುವುದು ಸಾಬೀತಾಗಿದೆ. ಸೂಕ್ತವಾದ ತನಿಖೆ ನಡೆಸಿ ಈ ಹಗರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಮೂಡಾ ಹಗರಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹೆಸರು ಕೇಳಿಬಂದಿರುವುದರಿಂದ ಕೂಡಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ ಹಾಗೂ ಜನವಿರೋಧಿ ನೀತಿ ಅನುಸರಿಸುತ್ತಿರುವ ರಾಜ್ಯದ ಸರ್ಕಾರವನ್ನ ವಜಾಗೊಳಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿದ್ದಲಿಂಗಯ್ಯ ಹೊಂಬಾಳಿಮಠ್, ಪ್ರವೀಣ್ ಕುಮಾರ್ ಬಾಳೆಕಾಯಿ, ಶರಣಪ್ಪ ಹೂಗಾರ್, ರಾಜೇಶ್ ಅಬ್ದಾಲಾಯತ್, ದೇವಪ್ಪ ಮಲ್ಸಮುದ್ರ, ಲಲಿತಾ ಕಲ್ಲಪ್ಪನವರ್, ವೀರೇಶ್ ಬಣಕಾರ್, ಮಾಂತೇಶ್ ಕಳಸಾಪುರ್, ಫಕೀರೇಶ್ ತುಳಿ, ಅಕ್ಕಮ್ಮ ನಾವಳ್ಳಿ, ರೇಖಾ ಹರ್ತಿ, ಬಾಬು ಸಾಬ್ ಮಜ್ಜೂರ್, ವಿನಾಯಕ್ ಪರಬಾದ್, ಜಾಫರ್ ಡಂಬಳ್, ಪರ್ಸಪ್ಪ ವಾಲಿಕರ್, ಬಸವರಾಜ ಬಳ್ಳಾರಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು. ವೀರೇಶ್ ಕುಕ್ಕರಿ, ಭೀಮಧ್ವನಿ ನ್ಯೂಸ್ 7. ಕುಮಾರಣ್ಣ ಬಂದು ಅಲ್ಲಿ ಹೋಗಿ ಅಲ್ಲೇನ ಗುಡ್ಡ ಸರಿದೈತಲ್ಲ, ಅಲ್ಲಿ ಹೋದಂತ ಸತ್ತವ್ರನ್ನ ಅಲ್ಲಿ ತೀರ್ಕೊಂಡಂತವ್ರಿಗೆ ಹೋಗಿ ಕುಮಾರಣ್ಣ ಹೋದ ಮ್ಯಾಗ ಇವ್ರಿಗೆ ಹೆಸರಾಗೈತಿ ಸರ್ಕಾರದವ್ರಿಗೆ. ಮರುದಿನ ತಾಬೂರ್ ತುಬಡ್ ಬರ್ತಾರ ಇವ್ರು. ಕುಮಾರಣ್ಣ ಹೋದ ಮರುದಿನ ಬರ್ತಾರ ಮಧ್ಯಾಹ್ನದಾಗ 2 ಗಂಟೆ ಸುಮಾರು ಯಾರೋ ಸಿದ್ದರಾಮಯ್ಯನವರು. ಅದಕ್ಕೆ ಇದು ರಾಜಕೀಯ. ಕುಮಾರಣ್ಣ ಹೋಗಿದ್ದು ಸರಿ ಅಲ್ಲ ಅಂತ ಅವ್ರಿಗೆ, ತಾವು ಹೋಗಿದ್ದು ಸರಿ ಇವ್ರಿಗೆ. ಅದು ಕುಮಾರಣ್ಣ ಹೋಗ್ಯಾನಂತೆ ತಾವು ಎದ್ದಾರ, ಇಲ್ಲ ಕಣ್ಣ ತೆಗಿತಿದ್ದಿಲ್ಲ. ಅಂತ ಸರ್ಕಾರ ನಮ್ಮ ರಾಜ್ಯದಾಗ ಐತಿ. ಯಾವುದೇ ತರ ಡೆವಲಪ್ಮೆಂಟ್ ಇಲ್ಲ. ಅದಕ್ಕೆ ಈ ಸರ್ಕಾರ ನಮಗೆ ಬ್ಯಾಡಪ್ಪ. ಈ ಸರ್ಕಾರ